ಇದಕ್ಕೆಲ್ಲ ಕಾರಣ ನೀನೆ ಕೆಂಪು ಮಾಡೋದಕ್ಕೆ. ಯಾರು ನೀನ್ ತಂದು ಕೊಡ್ಲಿಕ್ಕೆ ನಿನಗೆ ಸಾಕಾಗುದಿಲ್ಲ, ನೀನ್ ನನ್ ತಂದು ಕೊಡ್ತೀಯ. ಹೀಗೆ ಸಿಟ್ಟು ಮಾಡೋದಕ್ಕೂ ಕಾರಣ ಉಂಟು. ಕೈ ಕಡ್ದು ಬಿಸಾಡ್ತೇನೆ ನಾನು ಮುಟ್ಲಿಕ್ಕೆ ಬಂದ್ರೆ. ಹೀಗೆ ಕರೆದಕ್ಕೂ ಕಾರಣ ಉಂಟು. ಕಾರಣ ಯಾಕೆ ಗೊತ್ತಾ? ಒಂದೊಂದು ದಿನ ಆ ರಾಜನನ್ನು ಸೆರೆಮನೆಗೆ ಹಾಕಿದವನು ನಾನು. ಹಾಕಿದ್ ನೀನೇ ಅಲ್ವಾ? ಅವನಿಂದ ಹಣ ಎಷ್ಟು ತಕೊಂಡೆ? ನೀನೇ. ಹೌದು. ಯಾಕಂತ ಹೇಳಿದ್ರೆ ಇಂದು ಸೆರೆಮನೆಯಿಂದ ತಪ್ಪಿಸಿಕೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ಪಾಪಿ ಮಗನೇ ನೀನೆ. ನಿನ್ನನ್ನು ಕೊಡ್ದು ಬಿಸಾಡ್ತೇನೆ. ಮತ್ತೆ ನೀವು ಹೇಳಿದಾಗೆ ನಾನು 108 ಹಾಕಿದ್ದೆ. ಹಾಕಿದ್ದೀಯಾ? ಏನ್ ಮಾಡ್ದೆ ಮತ್ತೆ? 108ಕ್ಕೆ ಅಲ್ಲಿ ಒಳಗಾಕಿ ಬಾಗಿಲಾಕಿ ಅದಕ್ಕೆಲ್ಲ ಬೀಗ ಹಾಕಿ ನಾ ಬಂದಿದ್ದೆ. ಬೀಗದ ಕೈ ಏನು ಮಾಡ್ದೆ? ಎಲ್ಲೋ ಇಟ್ಕೊಂಡ. ಬೀಗದ ಕೈ ಏನು ಮಾಡ್ತೀಯಾ? ಒಳಗಿಟ್ಕೊಂಡಿದೆ ಮರಿ. ಅಲ್ಲ ನಿನಗ ಒಂದು ನೆನಪಾಗುವುದಿಲ್ಲ ಪುಣ್ಯಾತ್ಮ. ಹೋಗಿ ಹೋಗಿ ನಿನಗೊಂದು ಜವಾಬ್ದಾರಿ ನಾನು ಕೊಟ್ಟನಲ್ಲ. ಒಳಗಿಟ್ಟು ಒಳಗಿಟ್ಟಿದ್ದೀಯಾ? ಇಲ್ಲಲ್ಲ. ಎಲ್ಲಿ? ಅಲ್ಲಿತ್ತ. ಅಲ್ಲಿ ಅಂತ ಹೇಳಿದ್ರಿ. ಅಲ್ಲಿ ಒಳಗೆ ಪೆಟ್ಟು ಒಳಗಿತ್ತ. ಪೆಟ್ಟಿಗೆ ಒಳಗೆ ಯಾವ್ದ್ರೊಳಗೆ ಹಾಕಿಟ್ಟಿದ್ಯಾ? ಜಾಗ್ರತೆ ಮಾಡಿಡ್ಬೇಕಲ್ಲ. ಅವ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಂಡು ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ ಒಳಗಿಟ್ಟಿದ್ದೆ. ಹಾಗಂತಾದ್ರೆ ನೀನು ಸೆರೆಮನೆಗೆ ಹಾಕಿದ್ದೀಯಾ? ತಪ್ಪಿಸಿಕೊಂಡಿದ್ದಾನೆ. ಹೇಗೆ ಹಾಕುವಂತ ವೇಳೆಯಲ್ಲಿ ನಾನು ನೋಡಿದೆ. ನೋಡಿದ್ದೀಯಾ? ನೋಡಿದೆ. ಏನ್ ನೋಡಿದೆ? ನೀವು ಹಾಕಿದಂತ ಕೋಣೆ ಉಂಟಲ್ಲ, ಅದರಲ್ಲಿ ಒಂದು ಸಣ್ಣ ಹೆಗ್ಗಳು ಮೊಳೆ. ನೀನ್ ಏನ್ ನೋಡಿದೆ? ಅದಲ್ಲ, ಒಂದು ಸುರಂಗ ಮಾರ್ಗ. ನಾನು ತಪ್ಪಿ ಬಿದ್ದೆ. ಯಾಕಂತ ಹೇಳಿದ್ರೆ ಅವನು ಕಟ್ಟಿದಂತ ಸೆರೆಮನೆಯಲ್ಲಿ ಅವನನ್ನು ನೆಟ್ಟಿದ್ರೆ ಈಗ ಅವನಿಗೆ ಹೋಗುವಂತ ಗುಪ್ತ ಮಾರ್ಗ ಎಲ್ಲವೂ
ಅವನಿಗೆ ತಿಳಿದಿದೆ. ಈಗ 108ರಲ್ಲಿ ಎಲ್ಲ ಸುರಂಗವಾಗಿ ಇರ್ತದ. ಯಾಕೆ 108ರಲ್ಲಿ ಒಂದು ಸಾರಿ ನೀನು ಹೋಗಿ ನೋಡು, ಗೊತ್ತಾಗ್ತದೆ. ನಾವು ನೀವ್ ಎಂತ ಮಾಡ್ತೀವಿ? ನಾನು ಇದನ್ನು ಕಾಣೋದಕ್ಕಾಗಿ ಬರ್ತೇನೆ. ಅವನು ತಪ್ಪಿಸಿಕೊಂಡಿದ್ದಾನಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ನೀನೇ. ಒಂದೇ ನೀನು ಸಾಯ್ಬೇಕು, ಇಲ್ಲದಿದ್ರೆ ಅವ ಸಾಯ್ಬೇಕು. ಇದಕ್ಕೆಲ್ಲ ತಪ್ಪಿಸಿಕೊಳ್ಳೋ ಕಾರಣ ನೀನೇ. ಹಾಗಾಗಿ ನೀನು ಬದುಕಬೇಕಾ ಅವ ಸಾಯ್ಬೇಕು, ಅವ ಸಾಯ್ಬೇಕಾ ನೀನು ಬದುಕಬೇಕು. ಇನ್ನು ತಡಮಾಡು ಸರಿಯಲ್ಲ. ಅವ ಎಲ್ಲಿದ್ದಾನಂತ ಅವನನ್ನು ಹುಡುಕಿಕೊಂಡು ಹೋಗು. ಒಂದೇ ಅವನನ್ನು ಕೊಂದುಕೊಂಡು ಏನಾದ್ರೂ ಕುರುವನ್ನು ಹಿಡಿದುಕೊಂಡು ಬರಬೇಕು. ಹಾಗೆ ಬಂದ್ರೆ 3 ತಾರೀಕು ಕೂಡುವಲ್ಲಿ ನಿನ್ನನ್ನು ಕಡಿದು ಬಿಸಾಡ್ತೇನೆ. ಹೇಳ್ತೀನಿ, ಜಾಗ್ರತೆ. ನಾನು ಹೋದ್ಮೇಲೆ ನನ್ನ ಬಗ್ಗೆ ಬೇಡ್ದು ಹೋದಂತೆಲ್ಲ ಹೇಳಿದ್ರೆ ಗೊತ್ತುಂಟಲ್ಲ ನನ್ನ ವಿಚಾರ. ಇವ್ರಂತ ಮಾರಿ ಇಷ್ಟು ದಿನ ಇದ್ದಾಗಿಲ್ಲ ಮಾರೆ, ಇವತ್ತು ಭಯಂಕರ ಬದಲಾಗಿ ಬಿಟ್ರಲ್ಲ. ಹೌದಾ? ಎಂತ ಇವ್ರಿಗೆ ಚಳಿ ಹೆಚ್ಚೈತೆ ಅಂತ ಎಂತ ಅನ್ಬೋದು ಅಷ್ಟೇ ಮಾಡಿ. ಬಿಸಿಲು ಒಳ್ಳೆ ಒಳ್ಳೆ ನಿಂತಲಿದ್ರೆ ಮಾರೆ, ಇವ್ರಿಗೊಂದು ಕುರು ತೋರಿಸ್ಬೇಕಂತಲ್ಲ. ಇವ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಎಲ್ಲ ನೋಡ್ಕೊಂಡು ಕುರುವನಂತ ತೋರಿಸ್ತೇನೆ. ನಿರೀಕ್ಷೆ ಈಗಾಗಲೇ ಶ್ರೀಮಂತಾಧಿಕಾರಿಗಳನ್ನೆಲ್ಲ ಮಾಡಿ ಮುಗಿಸಿ ನಮ್ಮ ಪ್ರಜೆಗಳಿಗೆಲ್ಲ ಉಡುಗೊರೆಯನ್ನು ಕೊಡುವಿದವರು. ಇನ್ನು ಕೆಲವೇ ಸಮಯದಲ್ಲಿ ಗಂಡು ಹೆಣ್ಣು ಮಗುವನ್ನು ನಾನು ಹರಿಲಿಕ್ಕಿದ್ದೇನೆ ಎನ್ನುವಂತ ಬರುವಂತ ನಿರ್ವಾದ. ಹೀಗ್ಯಾಕೆ ನೀವು ರಮಣಿ? ಸೌಭಾಗ್ಯ ಅಷ್ಟ ಸೌಭಾಗ್ಯ ಮಿತ್ರರು ಮಾಯಕದ ವಿಧಿ ಬಿಟ್ಟಿತರ ಲೋಕದಲ್ಲಿ ಕೆಟ್ಟ ಕಾಲದಿ ಒಂದೇ ಹೊಡವೀಶ, ಕೆಟ್ಟ ಕಾಲದಿ ಒಂದೇ ಹೊಡವೀಶ, ಏನಂತ ಹೇಳು? ನಿನ್ನಲ್ಲಿ ಹೇಳಿ ಹೋದವು ನಾನು ತುರುಕಾಗಿ ಹೋಗ್ತೇನೆ ಎಂಬುದಾಗಿ. ವಿರೋಧಿಗಳ ಆಕ್ರಮಣವಾಗಿದೆ, ಅವರನ್ನು ಬಡಿ ಓಡಿಸ್ತೇನೆ ಅಂತ ಹೇಳಿ ಹೋದವರು. ಆದ್ರೆ ಏನು ಮಾಡೋಣ ಹೇಳು? ಆ ಪಾಪಿಗಳು ಮೋಸದ ಬಲೆಯನ್ನು ಬೀಸಿ ಮೋಸದ ಕರವನ್ನು ಕಟ್ಟಿ ನಮ್ಮಂತಹ ಸರಮನೆಗಳನ್ನು ನಡೆಸಿದ್ರು. ಅಲ್ಲಿಂದ ಹೇಗೆ ಬಂದ್ರಿ? ಗುಪ್ತ ಮಾರ್ಗದಲ್ಲಿ ನಿನ್ನನ್ನು ನೋಡುವುದಕ್ಕಾಗಿ ಬಂದಿದ್ದೇನೆ. ಆದ್ರೆ ಇನ್ನು ನಾವು ಇಲ್ಲಿ ಇರಬಾರದು. ಆ ಪಾಪಿಗಳು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ಕೊಲ್ಲುತ್ತಾರೆ. ಅದಕ್ಕಾಗಿ ನಾವು ಬದುಕಬೇಕಂತಾದ್ರೆ ಯಾಕೆ ಬದುಕಬೇಕು? ನಮಗಾಗಿ ಬದುಕುವುದಲ್ಲ, ಪೂರ್ಣ ಬೆಳೆಯುತ್ತಾ ಇದೆ. ಮುಂದೆ ನಾಡನ್ನ ನೋಡಬೇಕು, ನಮ್ಮ ಮಗುವಿಗೋಸ್ಕರ ನಾವು ಬದುಕಬೇಕು. ಪ್ರಪಂಚ ವಿಶಾಲವಾಗಿದೆ, ಎಲ್ಲರೂ ದೂರವಾಗಿ ನಾವಿರುವ ಬದುಕಬೇಕು. ಆದ್ರೆ ನೋಡಿದ್ಯಾ, ನಮ್ಮನ್ನು ನೋಡಿಕೊಂಡು ಬರುವಂತಹ ಪ್ರಜೆಗಳು ಅವರೆಲ್ಲರನ್ನು ಅನಾಥರಾಗಿ ನಾವು ಬಿಟ್ಟು ಹೋಗ್ತಾ ಇದ್ದೇವೆ. ರಾಮ ರಾಜ್ಯವನ್ನು ಕಟ್ಟಬೇಕೆಂಬ ಆಶೆಯನ್ನು ಪಟ್ಟವು ನಾನು, ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಆದ್ರೂ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ನೋಡೆ ಅಂತಪುರವನ್ನೆಲ್ಲವನ್ನು ನೋಡಿದಾಗ ಮನಸ್ಸು ನೋವಾಗ್ತಾ ಇದೆ. ನಾವು ಹುಟ್ಟಿದಂತಹ ಜನ್ಮಭೂಮಿ, ಆಳಿಯಂತಹ ಜನ್ಮಭೂಮಿ, ಇದನ್ನು ಬಿಟ್ಟು ಹೋಗ್ತಾ ಇದ್ದೇವಲ್ಲ. ಅದಕ್ಕಾಗಿ ಹೋಗುವ ಸಂದರ್ಭದಲ್ಲಿ ನಮಸ್ಕರಿಸಿ ದೂರ ಎತ್ತಲೋ ಹೋಗುವ. ಹೀಗೆ
ಗಾಣನವೇ ಸುವರ್ಣ ಕಾಷಾಯ. ಹಾ ಹಾಗೇನೆ ನಮಸ್ಕಾರ. ಪರಿಚಯ ಆಯ್ತು. ಪರಿಚಯ ಆಗಿಲ್ಲ. ಎಂತ ಪರಿಚಯ ಆಗ್ಲಿಲ್ಲ. ನಮ್ಮ ಪರಿಚಯ ನಿಮಗೊಬ್ರಿಗೆ ಮಾತ್ರ ಇಲ್ಲ. ಯಾಕೆ ಆಡು ಮುಟ್ಟದ ಸೊಪ್ಪಿಲ್ಲ, ನನ್ನ ಪರಿಚಯ ಇಲ್ಲದ ಜನ ಇಲ್ಲ. ಎಷ್ಟೋ ಜನ ಎಲ್ಲರ ಬಾಯಲ್ಲಿ ಸದ್ಯಕ್ಕೆ ಈಗ ನಮ್ಮದೇ ಪ್ರಚಾರ. ಹೌದಾ? ಆ, ಏನು ಇದನ್ನ ಸಕ್ಕರೆ ಅಂತ ಬಯಸಿಕೊಂಡ್ರೆ ಮತ್ತೆ ಆಗಲಷ್ಟು ಪ್ರಚಾರ ಯಾಕೆ? ಯಾಕೆ ನಾಟ್ಯ ವೈದ್ಯ ಮಾರಣ್ಣ ಮಾರಣ್ಣ. ಮಾರಣ್ಣ ಮಾರಣ್ಣ ಹಾ ಹಾ ಯಾಕೆ? ಯಾಕೆ? ಬಂದವರಿಗೆಲ್ಲ ಔಷಧಿಯನ್ನು ಕೊಡ್ತಾ ಇದ್ದವನ. ಹಾ ಯಾವುದೇ ಒಂದು ಸಮಸ್ಯೆ ಇದು ನನ್ನಲ್ಲಿ ಪರಿಹಾರ ಹೇಳಿದ್ರೆ ನಾನು ಪರಿಹಾರ ಅವರಿಗೆ ಸೂಚಿಸ್ತಾ ಇದ್ದೇನೆ. ಹಾ ಹಾ. ನಿಮಗೇನು ಸರಳ ಗಂಟಲಲ್ಲಿ ಕಿಚಿ ಕಿಚಿ ಆಗ್ತಾ ಉಂಟಾ? ಕಿಚ್ಚಿ ಕಿಚ್ಚಿ ಆದ್ರೆ ಗಂಟಲಲ್ಲಿ ಕಿಚಿ ಕಿಚಿ ಆದ್ರೆ ನಾವು ಒಂದು ಚೂರ್ಣ ಕೊಡ್ತೇವೆ. ಹೌದಾ? ಯಾವ ರೀತಿಯಲ್ಲಿ? ಯಾವ ರೀತಿ? ಮನೆಯಲ್ಲಿ ಕೆಸುವಿನ ಗಿಡ ಇದೆ ನಿಮ್ಮ ಮನೆಯಲ್ಲಿ? ಉಂಟ ಹ? ಉಂಟು. ಉಂಟಾ? ಹೌದು. ಕೆಸುವಿನ ಬುಡದಲ್ಲಿ ಗೆಡ್ಡೆ ಬರ್ತದೆ. ಗೇಟೆ ಉಂಟು. ಹಾ, ಚೆನ್ನಾಗಿ ತೊಳಿಬೇಕು. ಹಾ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು. ಹಾ ತುಪ್ಪ ಹಾಕಿ ಬಿಸಿ ಮಾಡಿ ಕಷಾಯ ಮಾಡಿ ಕುಡೀರಿ. ಹಾ. ಈಗ ಸ್ವರ ಎತ್ತಿರ್ತೀರಲ್ಲ, ಹೇಗೆ? ಅಂದ್ರೆ ಎಂತದ್ದು? ಏ, ತಾರಕಕ್ಕೆ ಆಗ್ತದೆ ಸ್ವರ. ಇದು ಕೇಳು. ಹಾ, ಕಡೆ ಒಬ್ರು ಬರ್ತಾರೆ, ಅವ್ರಿಗೆ ಸ್ವಲ್ಪ ಸಲ ಸ್ವಲ್ಪ. ಅದು ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಹಾ. ಹಾಗಾದ್ರೆ ನಾನಾ ರೀತಿಯ ಔಷಧಿಯನ್ನು ಕೊಡುವವರು ನಾವು. ಹಾ. ಇದಕ್ಕಿಂತ 2 ವರ್ಷ ಮೊದಲು ಮಾರಕ ರೋಗ ಬರಲಿಲ್ಲವೇ? ಯಾವುದು? ಅದು ಹೇಳಲಿಕ್ಕಿಲ್ಲ. ಹಾ ಹೇಳಿದ ಸಾಮಾನು ನಂಗೆ ಕೊಡ್ತಾನೆ. ಹಾ. ಹಾಗಾದ್ರೆ ಮಾರಕ ರೋಗ ಬಂದದ್ದು ಅದಕ್ಕೆಲ್ಲ ಸಿಹಿ ಕೊಟ್ಟದ್ದು ಯಾರು? ಯಾರು? ನೀವು ಮಾರಣ್ಣ. ಹೌದಾ? ಏನು ನಾವು ಹೇಳಿದ್ದೇನು? ಏನ್ ಹೇಳ್ತಿದ್ರೆ? ನಿಮಗೆ ಉಸಿರಾಟದ ತೊಂದರೆ ಇದೆಯೇ? ಕೆಮ್ಮು, ಜ್ವರ, ಹಾ. ಶೀತದ ಲಕ್ಷಣಗಳು ಕಂಡು ಬಂದಲ್ಲಿ ಓಹೋ. ನೀವು ಆವಾಗ ಕಣ್ಣು ಮತ್ತು ಮೂಗನ್ನು ಮುಟ್ಟುತ್ತಿರಬೇಡಿ. ಇಲ್ಲಪ್ಪ. ಇದು ಜನಹಿತಕ್ಕಾಗಿ ಜಾತಿ. ಹಾ. ಯಾವಾಗಲೂ ಕೈಯನ್ನು ತೊಳಿತಾ ಇರಿ, ತೊಳಿತಾ ಇರಿ, ತೊಳಿತಾ ಇರಿ. ಇದು ಹೇಳಿದ್ಯಾರ? ಇದೆಲ್ಲ ಹೇಳಿದ್ ಯಾರು? ಯಾರು? ನಾವೇ ಮಾರಣ್ಣ. ಮಾರಣ್ಣ. ಮತ್ತೆ ಹಾ. ಅಷ್ಟು ಮಾತ್ರವಲ್ಲ, ಮತ್ತೆ? ಯಾವುದೇ ಒಂದು ಸಮಸ್ಯೆ ಇದ್ರೆ ಪರಿಹಾರವನ್ನು ನಾವು ಕೊಡ್ತೇವೆ. ಹಾ. ನಮ್ಮ ಪ್ರಚಾರ ದೂರದರ್ಶನ 9ರಲ್ಲಿ ಎಂತೆಂತ ಪ್ರಚಾರ ಮಾಡ್ತಾ ಇದ್ದಾರೆ ಗೊತ್ತುಂಟಾ? ಯಾವ್ದ್ರಲ್ಲಿ? ದೂರದರ್ಶನ 9 ಹೌದಾ? ನೋಡಿದೆ ಅಲ್ವಾ? ಇಲ್ಲಪ್ಪ. ಅಲ್ಲ. ಹೌದು ಸ್ವಾಮಿ, ಏನೋ ಮಾರಣ್ಣನೆಂಬ ನಾಟಿ ವೈದ್ಯನಾಗಿ ಕೊಂಡು ಬಿಟ್ಟ. ಅರೆರೆರೆ ಕಟ ಕಟ ಈತನನ್ನು ನಮ್ಮ ತಂಡ ಹುಡುಕಿಕೊಂಡು ಹೊರಟಾಗ ಆಶ್ಚರ್ಯಕರ ಘಟನೆ ಎದುರಾಗಿ ಬಿಟ್ಟು. ಈತ ಯಾರು, ಎಲ್ಲಿಂದ ಬಂದ, ಯಾಕಾಗಿ ಬಂದ? ಈತನು ಮಾಡ್ತಾವಿದ್ದಂತ ವಿದ್ಯೆ ಆದರೂ ಏನು? ಕಾಡಿನಲ್ಲಿ ಸಿಗುವಂತ ಬೇರುಗಳನ್ನು ತಂದು ಸಂಗ್ರಹಿಸ್ತಾ ಇದ್ದ. ಯಾವುದೇ ಒಂದು ಔಷಧಿಯನ್ನು ಕೊಟ್ಟಂತಾದ್ರೆ ಅರೆ ಕ್ಷಣದಲ್ಲಿ ಮಾಯವಾಗ್ತಾ ಇತ್ತು ರೋಗ. ನಮ್ಮನ್ನು ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಹೇಗೋ ಹುಟ್ಟೆ ಕೊಡ್ತಾ ಇದ್ದಾರೆ. ಹೌದಾ? ಮತ್ತೆ ಮತ್ತೆ? ಅಷ್ಟು ಮಾತ್ರವಲ್ಲ, ಮತ್ತೆ? ಕೆಲವರಿಗೆ ತಲೆಯಲ್ಲಿ ಕೂದಲಿರುವುದಿಲ್ಲ ಗೊತ್ತುಂಟ? ಹೌದಪ್ಪ. ಕೂದಲಿರುವುದಿಲ್ಲ ಯಾಕೆ? ಯಾಕೆ? ಮನೆಯಲ್ಲಿ ಹೆಂಡತಿ ಆದವರು ಗಲಾಟೆ ಮಾಡಿದ್ರೆ ಗಂಡನ ತಲೆಯಲ್ಲಿ ಒಂದೂ ಕೂದಲು ಇರುವುದಿಲ್ಲ. ಹೌದಾ? ಅನುಭವ ಉಂಟದೆ? ಯಪ್ಪೆ, ನಮಗ ಅನುಭವ ಅನುಭವ ಆದವರು ನೋಡಿದ್ದೇವೆ. ಹಾ. ಯಾಕೆ? ಆ ಸಂಘದ ಸಾಲ, ಈ ಸಂಘದ ಸಾಲ, ಸಾಲದ ಒಳಗೆ ಗಂಡನ ತಲೆಯಲ್ಲಿ ಒಂದೂ ಕೂದಲಿರುವುದಿಲ್ಲ. ಏನ್ ಮಾಡ್ಲಿಕ್ಕಿಲ್ಲ. ಅಟ್ಟದ್ದೆಲ್ಲ ಆಗ್ತದೆ. ಹಾ. ಅದಕ್ಕೆಲ್ಲ ಔಷಧಿ ಕೊಡ್ತೀವಿ. ಹಾ. ಭೃಂಗರಾಜ. ಹೌದಾ? ಮತ್ತೆ ಕೇಶ ತೈಲಗಳು ದೊರೆಯುತ್ತವೆ ನಮ್ಮಲ್ಲಿ. ಹೌದಾ? ನಾನಾ ರೀತಿಯ ಕೂದಲು ಬರ್ತದ? ಕೂದಲು ಬರಲಿಲ್ಲ ಅಂತ ಹೇಳಿದ್ರೆ ಔಷಧಿಯನ್ನು ಮುಗಿತೇನೆ ನನ್ನ ಕೈ. ಹಾ ಹಾ. ಪತಂಜಲಿ ನಮ್ಮಲ್ಲಿ ದೊರೆಯುತ್ತದೆ. ಹಾ. ಮತ್ತೆ ಹಾ. ಅಷ್ಟು ಮಾತ್ರವಲ್ಲ, ಏನು? ನಿತ್ಯಾನಂದರ ಆಶ್ರಮದಲ್ಲಿ ದೊರೆಯುವ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ. ಯಾವುದು? ಸಂತಾನಕ್ಕಾಗಿ ನಮ್ಮ ಬಳಿಗೆ ಬರಬಹುದು. ಹೌದಾ? ಮತ್ತೆ ಸಂತಾನ ಆಗಲಿಲ್ಲ ಅಂತ ಹೇಳಿದ್ರೆ ಔಷಧಿ ಕೊಡ್ತೇವೆ. ಹಾ. ನಾವು ಒಂದು ಬೇರು ಕೊಟ್ಟರೆ ಸಾಕು, ಊರು ತುಂಬ ಮಕ್ಕಳು. ಈ ಬೇರೆ ಉಂಟ? ಬೇರೆ ಉಂಟಾ? ಬೇರೆ ಅಂತೇಳಿ ಅಂತಿದ್ದ ಬೇರಲ್ಲ, ಬೇರೆ ತಂದಿದ್ದೆ ನಿಮ್ಗೆ ಗೊತ್ತಾಗ್ಬೇಕಾ? ಹೌದಪ್ಪ. ನಿಮಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಬೇರೆ ನಮ್ಮಲ್ಲಿ ಉಂಟು. ನೀನ್ ಕಟ್ಟಿಗೆ ವ್ಯಾಪಾರ ಉಂಟಾ? ಈ ಕಟ್ಟಿಗೆಯನ್ನು ಬಯಸಿದ್ರೆ ಇದಲ್ಲಪ್ಪ. ಮತ್ತೆ? ಇದು ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಸೊಪ್ಪಿನ ಬುಡದಲ್ಲಿ ಇರುವಂತ ಇಂಥ ಬೇಕು. ಹಾ ಹಾ. ಸೊಪ್ಪಲ್ಲಿ ಸಿಕ್ತಂತಾದ್ರೆ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳಿ ಸೊಪ್ಪು ಹಾಕಿದ್ರೆ ಸಾಕು. ಹಾ. ಹಾ. ಎಂತತ್ತ ಬರ್ತದೆ ಗೊತ್ತುಂಟು? ಹಾ. ಎಲ್ಲರೂ ತಲೆ ತುಂಬು ಪಾಪ ಬಟ್ರಿ ನಂಬು ಆಗ್ತಾ ಉಂಟ ಅಂತ. ಹಾಗಾದ್ರೆ ಈ ಬೇರೆ ಎಂತದ್ದು? ಏನ್ರಿ? ದಿನನಿತ್ಯ ಕಷಾಯ ಮಾಡಿ 3 ಹೊತ್ತು ಕುಡಿಬೇಕು. ಹಾ. ಇದಂತಾದ್ರೆ ಸಂತಾನ ಪ್ರಾಪ್ತಿ ಆಗ್ತದೆ.
ಹೌದಾ? ಬೇಕಾ ಬೇಡ. ಬೇಡ, ಇವನು ನೋಡಿದ್ರೆ ಗೊತ್ತಾಗ್ತದೆ. ಹಾ. ಹಾಗಾದ್ರೆ ನಮಗೂ ಒಂದು ಯೋಗ್ಯತೆ ಆದಂತ ಬೇರೆ ಬೇಕಾದ್ದು ನಮ್ಗೆ ಬೇಕು. ತಡ ಮಾಡುವುದಲ್ಲ, ಇದೇ ಮಾರ್ಗವಾಗಿ ಮುಂದೆ ಹೋಗ್ತೇನೆ ನೋಡುವ. ನೀವು ಎಷ್ಟು ಕುಡಿತೀರ ನಮ್ಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೆ ನೀವೇ ಆಡಿಸಿ ಕುಡಿದು. ಮೊದಲು 30ರಿಂದ ಪ್ರಾರಂಭ ಮಾಡುವ, ಆಮೇಲೆ 60 ಆಗ್ತದೆ, ಆಮೇಲೆ 90 ಆಗ್ತದೆ, ಆಮೇಲೆ ಬೇಡ, ಸ್ವಲ್ಪವೇ ಕುಡಿ. ನಿಮಗೆ ಇಷ್ಟೇ ಸಾಕಾ? ಇಷ್ಟರಲ್ಲೇ ಅಯ್ಯ, ನೀರನ್ನು ಕೊಟ್ಟು ಉಪಕಾರ ಮಾಡಿದ್ಯಾ, ಇನ್ನೊಂದು ಉಪಕಾರ ಮಾಡಬೇಕು. ಇವರು ಗರ್ಭಿಣಿ. ಗರ್ಭಿಣಿಯ ನಾನು ಹೊಟ್ಟೆ ಉಬ್ಬರಿಸಿದಂತ ಮತ್ತೆ ತುಂಬು ಗರ್ಭಿಣಿ ನಾನು. ತುಂಬಾ ಗರ್ಭಿಣಿ. ನೀವು ಇಲ್ಲಿ ಸಂತೋಷ ನಿಮ್ಗೆಲ್ಲ ನಮ್ಗಾದದ್ದು. ಯಾಕೆ? ಅಂದಂತ ಔಷಧಿ ಎಲ್ಲ ಖರ್ಚಾಗ್ತದಲ್ಲ ಅಂತ ಸಂತೋಷ ಆಗ್ತದೆ. ಹೌದಾ? ಖರ್ಚಾಗಲು ಹೇಗೆ? ಯಾವ ರೀತಿಯಲ್ಲಿ? ಇವರನ್ನು ನೋಡಿದಾಗ ತುಂಬು ಗರ್ಭಿಣಿ ಎಂಬುದು ಸ್ಪಷ್ಟ. ಬಂದಂತ ತುಂಬು ಗರ್ಭಿಣಿಗೆ ಇಲ್ಲಿ ಎಲ್ಲಿಯೂ ಔಷಧಾಲಯ ಇಲ್ಲ, ನಮ್ಮ ಬಳಿಗೆ ಬರ್ಬೇಕು. ಔಷಧಿ ಕೊಡ್ಲಿಕ್ಕೆ ಏನೂ ತಲೆಬಿಸಿ ಇಲ್ಲ. ಅಂದ್ರೆ ನಾನು ನಾಟಿ ವೈದ್ಯ ಮಾರಣ್ಣ. ಅಯ್ಯ, ಈ ಸಂದರ್ಭದಲ್ಲಿ ಬಾಯಾರಿಕೆ ನೀರನ್ನು ಕೊಟ್ಟು ಉಪಕಾರ ಮಾಡಿದವನು ಸಂತೋಷ ಆಯ್ತು. ನಿಮ್ಗೆ ಸಂತೋಷವಾಯಿತು. ಅದಲ್ಲದೆ ಇನ್ನೊಂದು ಉಪಕಾರ ನೀನು ಮಾಡ್ತೀಯ. ಒಂದು ಉಪಕಾರ ಏನದು? ಬೇರೆ ಯಾವುದಲ್ಲ, ನೋಡಿದ್ಯಾ? ಅವಳು ತುಂಬು ಗರ್ಭಿಣಿ. ಎಲ್ಲಿ ಎತ್ತ ಕಡೆ ಹೋಗುವುದೆಂಬುದಾಗಿ ನಮಗೆ ಅರ್ಥವಾಗ್ತಾ ಇಲ್ಲ. ಅದಕ್ಕಾಗಿ ಇರುವುದಕ್ಕಾಗಿ ಒಂದು ಆಶ್ರಯವನ್ನು ಒದಗಿಸಿಕೊಡ್ತೀಯ. ನಿಮ್ಮನ್ನು ಕಂಡಾಕ್ಷಣ ಬಹಳ ಆಶ್ಚರ್ಯವಾಗ್ತಾ ಉಂಟು. ನೀವು ಸಾಮಾನ್ಯದವರಲ್ಲ ಎಂಬುದಾಗಿ ಗೊತ್ತಾಗ್ತಾ ಉಂಟು. ಆದ್ರೆ ನೀವು ಯಾರಂತ ನನಗೆ ಗೊತ್ತಾಗಲಿಲ್ಲ. ಈಗ ಗೌರವಪುರ ಕೇಳಿದ್ಯಾ? ಗೌರವಪುರ ಕೇಳಿದ್ದೇನೆ. ಅಲ್ಲಿ ಅಧಿಕಾರಿ ನಾನು. ಅಧಿಕಾರಿಗಳು ರವಿತೇಜ ಎಂಬುದಾಗಿ ನನ್ನ ಹೆಸರು. ಮಹಾಪ್ರಭುಗಳು ತಾವೇ ಇಲ್ಲಿ ಬರುವುದಕ್ಕೆ ಕಾರಣ ಉಂಟಯ್ಯ. ಆ ಪಾಪಿಗಳ ಮೋಸದ ಬಲೆಯಲ್ಲಿ ಸಿಕ್ಕಿದಂತಹ ನಾವು ಅವರ ಕಣ್ಣನ್ನು ತಪ್ಪಿಸಿ ಇಲ್ಲಿಯಂತ ಬಂದಿದ್ದೇವೆ. ಇರುವುದಕ್ಕೆ ಆಶ್ರಯವನ್ನು ನೀನು ಕೊಡ್ತಿ ಎಂಬುದಾಗಿ. ಅದಕ್ಕೆ ಹೇಳಿ ಬೇಸರಿಸಲು ಬೇಡ. ನಿಮಗೊಂದು ಆಶ್ರಯವನ್ನು ನಾನು ಕೊಡ್ತೇನೆ. ಬಡವನ ಮನೆ ಆಗಿದೆ, ಆದ್ರೆ ನೀವು ಆಲೋಚನೆ ಮಾಡುವ ಅಗತ್ಯವೇ ಇಲ್ಲ. ಸೂರ್ಯ ಚಂದ್ರನ ನೋಡ್ಲಿಕ್ಕೆ ಬೇರೆ ಎಲ್ಲೂ ಹೋಗುದು ಬೇಡ. ಮನೆಯೊಳಗೆ ನಿಂತು ಮೇಲೆ ನೋಡಿದ್ರೆ ಸೂರ್ಯ ಚಂದ್ರ ದರ್ಶನ ಆಗ್ತದೆ. ಆದ್ರೆ ಅದು ಹಾಗಿವಿ. ಆದ್ರೆ ನಿನ್ನ ಮನಸ್ಸು ಒಳ್ಳೆಯದೆಂಬುದಾಗಿ ಈಗ ಅರ್ಥವಾಗ್ತಾ ಉಂಟು. ನಮ್ಮ ಮನಸ್ಸು ಮುಂದಿರದೇ ಸಮಸ್ಯೆ ಆದದ್ದು. ಬಂದವರೆಲ್ಲ ಅದು ಮಾಡಿ ಇದು ಮಾಡು ಅಂತ ಹೇಳಿ ನಮ್ಮನ್ನೊಂದು ನಗಡಿ ತೆಗೆದದ್ದು ಬಿಟ್ಟರೆ ಮತ್ತೆ ಅಂತದ್ದು ಇಲ್ಲ. ಹಾಗಾದ್ರೆ ನಿಮಗೊಂದು ಆಶ್ರಯ ಬೇಕಂತ ಹೇಳ್ತಾ ಇದ್ದೀರಾ? ಆಶ್ರಯವನ್ನು ನಾವು ಕೊಡ್ತೇವೆ. ಯಾವುದೇ ರೀತಿ ಸಮಸ್ಯೆ ನಮ್ಮಿಂದ ನಿಮಗಾಗುವುದಿಲ್ಲ, ನಿಮ್ಮಿಂದ ನಮಗೂ ಆಗುವುದಿಲ್ಲ ಎಂಬುದು ಸ್ಪಷ್ಟ. ಯಾಕೆ ಅಂತ ಹೇಳಿದ್ರೆ ತುಂಬಾ ಗರ್ಭಿಣಿ ಎಂಬುದು ಆಗಿದೆಯಲ್ಲ. ಬನ್ನಿ ಬರಿ ವೈದ್ಯನೊಳು ಆಸರೆಯ ಹೊಂದುತ್ತಿರಲು ಮಾಲಿನಿ ಬರದನೋರಿಗೆ ಜನ್ಮ ನೀಡಿದರೆ ಮಾಲಿನಿ ತರದನೋರಿಗೆ ಜನ್ಮ ನೀಡಿದರೆ ಶುಭ್ರವೇ
ಶುಭ್ರ ವೇಳೆಯಲ್ಲಿ ನೋಡಿದ ಈಗ ಸಂತೋಷವಾಯಿತು ನನಗೆ. ನನ್ನ ಮನರಿಗೆ ತುಪ್ಪ ತುಂಬ ಗರ್ಭಿಣಿಯಾದಂತಹ ಅವಳು ಈಗ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಮಗುವನ್ನು ನೋಡಬೇಕಂದ್ರೆ ನನ್ನ ಕರ್ತವ್ಯವಲ್ಲ. ಹೋಗಿ ಬನ್ನಿ. ನೋಡಿ ಹರಿಯ ಕರುಣಾಮೃತದ ಫಲವೆಂದು ಸುರಿದ ಹರಿಯ ಕರುಣಾಮೃತದ ಫಲವೆಂದು ನುರಿದನು ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಸಾದ ಕೊಡ್ತಾರೋ. ಏನು ಮಾಡುವ ಅರಮನೆಯಲ್ಲಿ ಅರಗುವರನ್ನ ಹಡೆದು ಸಂತೋಷವನ್ನು ಅನುಭವಿಸಬೇಕಿತ್ತು. ಆದ್ರೆ ಏನು ಮಾಡುವ, ನಾವು ಯಾವ ಜನ್ಮದಲ್ಲಿ ಮಾಡಿದಂತ ಕರ್ಮದ ಫಲವೇನು? ಈ ಜನ್ಮದಲ್ಲಿ ಈ ಕಾಡಿನ ಕನ್ಬಂಧದಲ್ಲಿ ಒಂದು ಗುಡಿಸಲಲ್ಲಿ ಹಡೆಯುವಂತಹ ಸ್ಥಿತಿ ಬಂದುವುದು. ಆದ್ರೆ ಶ್ರೀಹರಿಯ ದಯ ನಮಗೆ ಇದೆ ಎಂಬುದಾಗಿ ಈಗ ಅರ್ಥವಾಯಿತು. ಆದ್ರೆ ರಾಜ್ಯವನ್ನ ಕಳೆದುಕೊಳ್ಳಲಿ, ನಮ್ಮ ಪ್ರಜೆಗಳನ್ನೆಲ್ಲ ಉಳಿದು ನಾವಿಲ್ಲಿಗೆ ಬಂದವರು. ಅದು ಒಂದು ರೀತಿಯ ಸಂತೋಷ ಅಂತ ಹೇಳಿದ್ರೆ ವಂಶದ ಕುಡಿಯನ್ನ ಹರಿದುಕೊಡುವಂತಹ ಭಾಗ್ಯ ಒದಗಿ ಬಂತಲ್ಲ, ಇದು ಸಂತೋಷ. ವಂಶ ಉದ್ಧಾರಕ ಹುಟ್ಟಿಕೊಂಡಿದ್ದಾನೆ ನಮಗೆ ಸಂತೋಷವಾಗ್ತಾ ಇದೆ. ನೋಡ್ರಿ ಮುಖವನ್ನು ನೋಡಿ ನೋಡಿ ಆ ಹಣೆ ಯಾರುಂಟು? ನನ್ನ ಹಾಗೆ ಉಂಟು. ನಿನ್ನ ಹಾಗೆ, ಆ ಕಣ್ಣು ನನ್ನ ಹಾಗೆ, ನಿನ್ನ ಹಾಗೆ, ಮೂಗು ನಿನ್ನ ಹಾಗೆ, ಕಪೋಲ ತುಟಿ ನಿನ್ನ ಹಾಗೆ, ಎಲ್ಲವೂ ನನ್ನ ಹಾಗೆ. ಆದ್ರೆ ಸ್ವಲ್ಪ ಕೆಳಗೆ ಮಾತ್ರ ನನ್ನ ಹಾಗೆ. ಎಷ್ಟು ಚಂದ ಇದೆ. ಎಷ್ಟು ಚಂದ ಇದ್ದಾನೆ. ಆದ್ರೆ ನೋಡಿದ್ದೇನೆ ಏನು ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದೆ ಗೊತ್ತಾಗಲಿಲ್ಲ. ಹೌದು, ಸಂಜೆ ಹೊತ್ತು ತಂಪಾದ ವಾತಾವರಣ ನೋವು ಸರಿಯಾಗಿ ಈಗ ಬರುಳಬೋವರ ಕೀರ್ತಿ ವರ್ಮನ ಬರುಳಬೋವರ ಕೀರ್ತಿ ವರ್ಮನ ಚರರ ಮುತ್ತಿ ವನದೊಳು ಬರುತ್ತಿರಲು ದೂರದಲ್ಲಿ ಕಂಡರು ಪರ್ಣಶಾಲೆಯಲ್ಲೋ ಸೆರೆಯ ತಪ್ಪಿಸಿಕೊಂಡ ಬೋವರ ಅರಸಿಯೊಳ ಜತೆ ವಸತಿಗೈದುದು ಸರಿಯ ತಪ್ಪಿಸಿಕೊಂಡ ಬೋವರ ಅರಸಿಗದೆ ವಸತಿಗೈದುದು ಅರಿತು ನಿಶಯ ಕಾಲವನ್ನು ಕಾದರು ಹಾಕೊಂಡ ಏನು ಆಶ್ಚರ್ಯ ನೋಡ್ತಾ ಇದ್ದೀರಿ ಸ್ವಾಮಿ. ಸೆರೆಯನ್ನು ತಪ್ಪಿಸಿಕೊಂಡಂತ ಈ ಅರಸ ಈ ಎಲೆಮನೆಯಲ್ಲಿ ಮಲಗಿದ್ದಾನೆ. ಮಾತ್ರ ಅಲ್ಲ, ತುಂಬ ಗರ್ಭಿಣಿಯಾಗಿದ್ದಂತ ಇವನ ಹೆಂಡತಿ ಒಂದು ಮಗುವಿಗೆ ತಾಯಿಯಾಗಿದ್ದಾಳೆ. ತಾಯಿ ಮಗು ಮೂವರು ಒಂದಾಗಿ ಮಲಗಿದ್ದಾರೆ. ಇದೇ ಸಂದರ್ಭ ತಡ ಮಾಡುವುದಲ್ಲ, ಮರದ ಮರೆಯಲ್ಲಿ ಅವಿತು ಕುಳಿತು ಕತ್ತಲಾಗುತ್ತಿದ್ದಂತೆ ಈ ಎಲೆ ಮನೆಗೆ ಬೆಂಕಿಯನ್ನು ಕೊಟ್ಟು ಬಿಡ್ತೇನೆ. ಹರಿದು ಕಷ್ಟಕ್ಕೆ ನೆರವನಿಂದಿಯ ಹರಿದು ಕಷ್ಟಕ್ಕೆ ನೆರವನಿಂದಿಯ ಕರವ ಪರಿದಾಗುತ್ತಲ ಅಂದರೆ ನರವಿನಳು ಬಾಳುತ್ತ ಬಗೆ ಬಗೆ ನೆನೆಯುತ್ತ ದಂಪತಿಯೋ ಕತ್ತಲಾವರಿಸ್ತಾ ಇದೆ. ಮೂರುವರು ಒಂದಾಗಿ ಮಲಗಿದ್ದಾರೆ. ತಡ ಮಾಡುವುದಲ್ಲ, ಈ ಎಲೆಮನೆಯ ಬುಡಕ್ಕೆ ಬೆಂಕಿಯನ್ನಿರ್ತೇನೆ. ನಾನು ತೋರಿಸ್ತೇನೆ.
ಹಾಕಿದ್ದಾರೆ. ನಾನು ಬದುಕುವ ಸ್ಥಿತಿಯಲ್ಲಿಲ್ಲ. ತೊಂದರೆ ಇಲ್ಲ. ವಂಶದ ಕುಡಿಯನ್ನ ರಕ್ಷಣೆ ಮಾಡಿ ಇನ್ನು ನಾನು ಬದುಕುವುದಿಲ್ಲ. ನನ್ನ ಮಗನಿಗೆ ನೀನೇ ತಂದೆಯಾಗಿ ತಾಯಿಯಾಗಿ ಎಲ್ಲಿಂದ ಬಂದ್ರೆ ಅನಾಥ ಶವ ಆದ್ರಿ ಈಗ ಧರ್ಮ ಕ್ಷಣ ಉಗಿಯತ್ ಅಂತ ಇದ್ರ ಬಗ್ಗೆ ಆಲೋಚನೆ ಮಾಡುವುದಲ್ಲ. ನನ್ನಿಂದ ಇನ್ನೊಬ್ಬರಿಗೆ ಉಪಕಾರ ಆಗ್ತದಲ್ಲ ಅಂತ ಬಹಳ ಸಂತೋಷವಾಗ್ತಾ ಉಂಟು. ಸ್ವಾಮಿ, ಬೆಂಕಿಯಲ್ಲಿ ತಾಗಿ ಮಗುವಿನ ಕೂದಲು ಬೆಳಗಾಗಿರ್ಬಹುದು. ನಮ್ಮಲ್ಲಿ ಬೇರಿಲ್ವೇ, ಔಷಧಿ ಇಲ್ವೇ? ಔಷಧಿ ಕೊಡುವುದು ಮನಸ್ಸಿಗೆ ಆದಂತ ಗಾಯಕ್ಕೆ ಔಷಧಿ ಕೊಡ್ಲಿಕ್ಕಾಗ್ತದೆ ಹೇಳಿ? ದೇಹಕ್ಕೆ ಕೊಡ್ಬೋದಾದ್ರೆ ಮನಸ್ಸಿಗಾದಂತ ಗಾಯಕ್ಕೆ ಔಷಧಿ ಕೊಡ್ಲಿಕ್ಕೆ ಆಗುದಿಲ್ಲ. ಸಾಯುವಾಗ ಒಂದು ಮಾತು ಹೇಳಿದ್ದಾರೆ, ಮರಣ ಈ ಮಗುವಿನ. ಹಾಗಾದ್ರೆ ಈ ಮಗು ಉನ್ನತವಾದಂತ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣವನ್ನು ಪಡಿಬೇಕಂತಾದ್ರೆ ನಾನು ಕಲಿಸಿಕೊಟ್ರೆ ಆಗ್ತದೆ? ನಾನು ಕಲಿಸಿಕೊಡೋದಂತದ್ದು ಬೇರಿನ ವಿವರ ಮಾತ್ರ ಕಲಿಸಿಕೊಡ್ಬೋದು. ವಿದ್ಯೆ ಹೇಳಿಕೊಡ್ಬೇಕಂತಂದ್ರೆ ಅನತಿ ದೂರದಲ್ಲಿ ಗುರುಗಳಿದ್ದಾರೆ. ಗುರುಮಠಕ್ಕೆ ಸೇರಿಸ್ತೇನೆ, ಸಕಲ ವಿದ್ಯೆಯನ್ನು ಕಲಿಸ್ತೇನೆ. ಇವನಿಂದ ಮುಂದೆ ಇವನಿಗಾದಂತ ಸೇಡಿನ ಪ್ರತೀಕಾರವನ್ನು ತೀರಿಸುವಾಗ ಮಾಡದಿದ್ರೆ ನಾನು ಮಾರಣ್ಣನಲ್ಲ. ಯಾಕೆ ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತ. ನೀವ್ ಎಷ್ಟೊತ್ತಿ ಕರಿತೀರಂತ ಕಾಯ್ತಾ ಇದ್ದೆ. ಹೌದೌದು, ಅವಸರವಾದ ಕರೆ ಯಾಕಂತ ಗೊತ್ತಾಗ್ಲಿಲ್ಲ ನನಗೆ. ವಿಶೇಷವಾಗಿ ಹೋಟೆಲ್ ತೋರಿದ್ದೀರಿ. ಹೌದು, ಯಾವತ್ತಿದ್ದಾಗ ನೀವಿಲ್ಲ. ನಾವೆಲ್ಲ ಇದ್ದದ್ದಾದ್ರೆ ಹೇಗೆ ಕಳಸ್ಯ ಘಂಟಸ್ಯ ಇದ್ದ ಹಾಗೆ. ನಾ ಸತ್ರು ನೀವು ತೆಗಿಬೇಕು, ನೀವು ಸತ್ರು ನಾಯಿ ತೆಗಿಬೇಕು. ಹೇಳ ಹಾಗೆ ಅಷ್ಟು ಅನ್ಯೋನ್ಯತೆಯಲ್ಲಿದ್ದ ಹಾಗ ಅಲ್ವಾ? ಹೌದೌದು, ನಾನು ಸತ್ರ ನೀರು ತೆಗಿಬೇಕು, ನೀರು ಸತ್ರ
ನೀವಿಬ್ಬರು ಒಂದೇ ದೇಹದ ಎರಡು ಭುಜಗಳಿದ್ದ ಹಾಗೆ, ಎರಡು ಕಣ್ಣುಗಳಿದ್ದ ಹಾಗೆ, ಆಮೇಲೆ ಒಂದು ಮೂಗಿನ ಎರಡು ಸೊಳ್ಳೆಗಳಿದ್ದ ಹಾಗೆ. ಸೊಳ್ಳೆ ಅಲ್ಲ ಅದು, ಒಂದು ಜಾತಿ ಹೂಸು ವಾಸನೆ ಇದ್ದ ಹಾಗೆ, ಹೂವಿನ ವಾಸನೆ ಇದ್ದ ಹಾಗೆ, ಪರಿಮಳ ಇದ್ದಾಗ ವಾಸನೆ ಅಲ್ಲ, ವಾಸನೆ ಅಷ್ಟೊಂದು ತೇಲಿದ್ದವರು ವಿಶೇಷವಾಗಿ ಕಲ್ತ್ರಿ. ಯಾಕಂತ ಗೊತ್ತಾಗಲಿಲ್ಲ, ಕಾರಣ ಉಂಟು. ನಮ್ಮ ಮೂಲ ಕಾರಣ ನಮ್ಮ ತಾಯಿ ಅಲ್ಲ, ನಮ್ಮ ಅತ್ತೆ. ಹಾಗಿದ್ರೆ ಇದುವೇ ಲಕ್ಷ್ಮೀಪುರ. ವರ್ತಮಾನ ಕಾಲದ ಅಧಿಕಾರಿಣಿ ನಮ್ಮತ್ತೆ ಭ್ರಮರಾಂಬೆ. ಭ್ರಮರಾಂಬೆಯ ಅಂಬೆ ಅಲ್ವಾ? ಭ್ರಮರಾಂಬೆ ನಮ್ಮ ಅತ್ತೆಯ ಕೈ ತುತ್ತನ್ನ ತಂದು ಬೆಳೆದವರು ನಾವು. ತಂದೆ ತಾಯಿ ಯಾರು ಅಂತ ನಮಗೆ ಗೊತ್ತಿಲ್ಲ, ಹಾಗಂತ ತಿಳಿಯುವಂತ ಪ್ರಭೇದ ನಮ್ಮ ಅತ್ತ ಇದುವರೆಗೂ ನಮಗೆ ತಂದು ಕೊಡ್ಲಿಲ್ಲ. ನಮ್ಮನ್ನ ತಂದೆಯಾಗಿಯೂ ತಾಯಿಯಾಗಿಯೂ ಅಕ್ಕರಿಂದ ಬೆಳೆಸಿದ್ದಾಳೆ, ಕೈ ತುತ್ತನ್ನ ಹಾಕಿದ್ದಾಳೆ. ನಮ್ಮ ಪಾಲಿಗೆ ಮುತ್ತಿನ ಹರಳಿನಂತೆ ಇದ್ದಾಳೆ. ಈ ನಮ್ಮ ಅತ್ತೆಯ ಮೇಲೆ ಒಂದು ಋಣ ಉಂಟು. ಯಾವ ಋಣ? ಯಾವ್ದಾದ್ರು
ಕಂಡವರಲ್ಲ. ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ, ವಾತ್ಸಲ್ಯ ಅದರ ವಾರಿದಿಯಾಗಿ ತಂದೆಯೂ ತಾಯಿಯೂ ಆಗಿ ಬೇಕಾದ ಕಾಲಕ್ಕೆ ನಮಗೇನು ಬೇಕು ಎಲ್ಲವನ್ನ ಒದಗಿಸಿಕೊಟ್ಟಿದ್ದಾಳೆ. ಸುಖದಲ್ಲಿ ಕಷ್ಟದಲ್ಲಿ ಪಾಲ್ಗೊಂಡಿದ್ದಾಳೆ. ಎದೆ ಎತ್ತರಕ್ಕೆ ಬೆಳೆಸಿ ನಿಲ್ಲಿಸಿದ್ದಾಳೆ. ಫರಿದಾದ ನಮ್ಮ ಹೃದಯ ಮಾಡಲಿಕ್ಕೆ ವಿದ್ಯೆ, ಜ್ಞಾನ, ಸದ್ಬುದ್ಧಿ ಎನ್ನುವ ಅಮೃತ ಶಿಕ್ಷಣವಲ್ಲ ಮಾಡಿದವಳವಳಿದ್ದಾಳೆ, ಗುಣಪಡಿಸಿದ್ದಾಳೆ. ಆ ಋಣವ ಮರೆಯುವುದಕ್ಕುಂಟೆ ಉಂಟ ಒಂದು ಋಣ ಉಂಟು, ಒಂದು ಭಾರ ನಮ್ಮ ಮೇಲೆ ಉಂಟು. ಆ ಋಣವನ್ನ ತೀರಿಸುವುದಕ್ಕೆ ನಮ್ಮ ಪ್ರಾಣ ಒತ್ತೆ ಇಟ್ಟಾದರೂ ಇಷ್ಟೊತ್ತಿನವರೆಗೆ ನಾವು ದುಡಿದಿದ್ದೇವೆ. ಖಂಡಿತ ಇನ್ನು ಮುಂದೆ ಹಾಗೆ ಪ್ರಾಣ ಒತ್ತೆ ಇಟ್ಟಾದರೂ ಈ ರಾಜ್ಯಕ್ಕಾಗಿ ಶ್ರಮಿಸಬೇಕು. ಒಂದೊಂದು ಕಾಲದಲ್ಲಿ ಈ ಪೀಠ ನಮ್ಮದಾಗಬಹುದು ಎನ್ನುವ ನಿರೀಕ್ಷೆ ನಾವೊಂದುಕೊಂಡದ್ದಲ್ಲ. ಅಲ್ಲ, ಅಮ್ಮನೇ ಪೀಠ ಕೊಡ್ತಾರೆ. ಆದ್ರೂ ಒಂದು ನಮಗೆ ಹೆಸರಿಟ್ಟವನಿಗೆ ಒಂದು ದೊಡ್ಡ ನಮಸ್ಕಾರ ಮಾಡ. ನನ್ನ ಹೆಸರು ಭೋಜರಾಜ, ನನ್ನ ಹೆಸರು ತೇಗರಾಜ, ಶಿವರಾಜ. ಈ ಮೂರು ರಾಜರು ಎಲ್ಲಿ ಹೋದ್ರು ಒಂದೇ. ಈ ಮೂರು ರಾಜರು ಎಲ್ಲಿ ಹೋದ್ರು ಒಂದೇ ರಾಜರಿದ್ದ ಹಾಗೆ. ಹೌದೌದು, ಒಬ್ಬರನ್ನೊಬ್ಬರು ಬಿಟ್ಟವರಲ್ಲ, ಒಬ್ಬರೊಬ್ಬರು ಬಿಟ್ಟು ಹೋದವರು ಅಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀವು ಅವರು ಒಂದಾಗಿದ್ದೇವೆ. ಯಾಕಂತ ನಿಮಗೆ ಗೊತ್ತಾಯ್ತೇನಾ? ಗೊತ್ತಾಗ್ಲಿಲ್ವಾ? ನೋಡ ನಮ್ಮ ಅಲಂಕಾರ ಶೃಂಗಾರ ಸುಳ್ಳಲ್ಲ. ನೀವಿರಿಗೆ ಚರ್ಚೆ ಮಾಡುದು ಅಂತಂದ್ರೆ ಅತ್ತೆ ಶುದ್ಧಿ ಮಾತಾಡ್ತಾ ಇದ್ದೀವಿ. ನಿಮ್ಮನ್ನು ಇಷ್ಟು ದೊಡ್ಡಕ್ಕೆ ಎತ್ತರಕ್ಕೆ ಬೆಳೆಸಿದವರು ನಿಮ್ಮತ್ತೆ. ನಿಮ್ಮ ಅಪ್ಪ ಅಮ್ಮ ನೀವು ಹುಟ್ಟುವ ಕೂಡಲೇ ಬರೆದು ಬಾಯಿ ಮೇಲೆ ಹಾಕೊಂಡ್ಬಿಟ್ರಿ. ನೀವು ಸತ್ತಿದ್ದಾರೆ, ಏನ್ ಮಾಡ್ಲಿಕ್ಕೆ ಇಲ್ಲ. ಆಯುಷ್ಯ ಮೀರಿ ಹೋಗಿದ್ದಾರೆ. ನಿನ್ನ ಬರಿದಾದ ಬಾಯಿನಲ್ಲಿ ಬರಿದಾದ ಬಾಯಿಗೆ ಬರಿದಾದ ಹೃದಯ ಬಾಂಡ್ಯೊಳಗೆ ಅಂತ ಚಟ ಮಾಡಿಬಿಟ್ಟ. ಹೃದಯ ಬಾಂಡ್ಯ ಅಂತ ಹೇಳಿದ್ರೆ ಅಮೃತ ಸಿಂಚನದಂತಿರುವ ವಿದ್ಯೆಯನ್ನ ಅದಕ್ಕೆ ಧಾರೆ ಎರೆದವ್ರು ಯಾರು? ಯಾರು? ನಿಮ್ಮ ಅತ್ತೆ. ನೀವೀಗ ಇಲ್ಲಿಗೆ ಅಧಿಕಾರ ಕೊಡ್ಬೇಕಾದವ್ರು ಯಾರು? ಯಾರು? ಒಂದು ಕಾಲದಲ್ಲಿ ನಾನು ಅರಸನಾಗ್ತೇನೆ. ಹೌದೌದೌದು. ಅವ ಯುವ ಮಂತ್ರಿ ಆಗ್ತಾನೆ. ನೀನು ಅರಸ ಆದ್ರೆ ಯುವ ಮಂತ್ರಿಗೆ ಖಂಡಿತ. ಆಮೇಲೆ ನಿಮ್ಮ ಜೊತೆಯಲ್ಲಿದ್ದು ನಾನು ಇಲ್ಲಿಗೊಂದು ಸೇನಾಧಿಪತಿ ಆಗುವುದು ನಿಶ್ಚಯವೇ. ನೋಡಿ ನಿನ್ನ ಯೋಗ ಬಯಸದೆ ಬಂದ ಭಾಗ್ಯ. ಅವ ರಾಜಕುಮಾರ ಆದ್ರೆ ನಾನು ಮುಖ್ಯಮಂತ್ರಿ. ಇಲ್ಲಿನ ಜನರಿಗೆ ನೀನೊಬ್ಬ ಬೇಕು ಸುಧಾರಣೆ ಮಾಡ್ಲಿಕ್ಕೆ. ಹೌದೌದು. ಈ ಜನರು ಸುಧಾರಣೆ ಮಾಡ್ಲಿಕ್ಕೆ ನೀನು ರಾಜ ಆದ್ರೆ ಇವ ಮಂತ್ರಿ ಆದ್ರೆ ನಾನು ಸೇನಾಧಿಪತಿ ಆಗುದ್ರಲ್ಲಿ ಅನುಮಾನವೇ ಇಲ್ಲ. ನಿನಗೊಂದು ಯೋಗ ನೋಡು. ಮತ್ತೆ ಮಲ್ಲಿಗೆ ಹೂವಿನಿಂದ ಬಾಳೆ ಬಳ್ಳಿಗೆ ಒಂದು ಕ್ರಯ ಅಂತ ಹೇಳಿದ್ರೆ ಅಂತ ಹೇಳುದು. ಅದಕ್ಕೂ ಒಂದು ಬೆಲೆ ಬಂದ ಹಾಗೆ. ಹೌದು, ತೊಂದ್ರೆ ಇಲ್ಲ. ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಹೋಗಿ ನನಗೊಂದು ಯೋಗ. ಹೌದಲ್ಲ? ಹೌದೌದು. ಮುಂದೊಂದು ದಿನ ಅಂತ ಅವಕಾಶ ಸಿಕ್ಕಿತು ಅಂತ ದಕ್ಕಿಸಿಕೊಳ್ಳೋಣ. 3 ಜನ ಒಟ್ಟು ಸೇರಿಸಿಕೊಂಡು ರಾಯ ಬರಮಾಡ್ತೇವೆ. ಹೌದೌದು. ಇವತ್ತು ವಿಶೇಷವಾಗಿ ಹೊಂದಿದ್ದೀವಿ. ಇಷ್ಟು ಶೃಂಗಾರವಾಗಿ ಹೊರಟಿರುವುದಕ್ಕೆ ಕಾರಣ ಜವಾಬ್ದಾರಿ ಎನ್ನುವುದು ನಮಗೂ ಉಂಟು. ಇದನ್ನು ತಿಳಿದುಕೊಂಡಿರುವಂತ ನಮ್ಮಂತೆ ನಡೆಯುತ್ತಿರುವಂತ ಕಡಲೋತ್ಸವ. ಕಡಲೋತ್ಸವದಲ್ಲಿ ನೀವೆಲ್ಲ ಭಾಗಿಗಳಾಗಬೇಕು. ಜೊತೆಯಲ್ಲಿ ಕಡಲೋತ್ಸವದ ಉಸ್ತುವಾರಿಗಳು ನೀವಾಗಬೇಕು ಅಂತ ಹೇಳಿ ನೇಪಥ್ಯ ನಮ್ಮತ್ತೆ, ಉಸ್ತುವಾರಿ ನಮ್ಮತ್ತೆ. ಈಗ ಇವತ್ತಿನ ಕಡಲೋತ್ಸವದ ಉಸ್ತುವಾರಿ ಎಲ್ಲ ನಿಮ್ಮದೆಯಾ? ಅದಕ್ಕೆ ಸೇರಿದ
ಜನಸ್ಥಾನ ಇದು. ಇವರನ್ನು ನಿಯಂತ್ರಣ ಮಾಡುವುದು ನಮ್ಮ ಕೆಲಸ. ಆಗಲ್ಲ, ಅಲ್ಲಿಗೆ ಬೇಕಾದಷ್ಟು ಜನ ಬರ್ತಾರೆ. ಒಂದಂತ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನಾವು ನಿಯಂತ್ರಿಸ್ತೇವೆ ಗೌರವದ ಮುಖೇನ. ಹೌದು, ಸಣ್ಣ ಪುಟ್ಟ ವ್ಯಕ್ತಿಗಳನ್ನು ನಿಯಂತ್ರಿಸುವುದಕ್ಕೆ ಒಂದು ಸಣ್ಣ ಜನ ಬೇಡವಾ? ಅದಕ್ಕೆ ನೀವೇ ಜನ ಅಂತ. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನೀವು ಮಾತಾಡ್ಸುದು, ಸಣ್ಣ ವ್ಯಕ್ತಿಗಳನ್ನೆಲ್ಲ ನಾವು ಮಾತಾಡ್ಸುದು. ಅದಲ್ಲ, ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಾರದೇ ಇರುವಾಗ ಕೆಲವೊಂದು ಘಟನೆಗಳು ನಡೆದು ಹೋಗ್ತದೆ. ಅದು ಗೊತ್ತುಂಟಾ? ಅಂತದ್ದು ಗೊತ್ತಾಗುದಿದ್ರೆ ಯಾರಿಗೆ? ನಮ್ಮಂತ ಸಣ್ಣವರಿಗೆ ಗೊತ್ತಾಗುದು. ಸೂಕ್ಷ್ಮ ಬುದ್ಧಿ ಇದ್ದವರಿಗೆ. ಬೆಕ್ಕಿನ ಕಣ್ಣುಳ್ಳ ನಿನ್ನನ್ನ ಕರೆದುಕೊಂಡು ನಮ್ಮಲ್ಲಿಗೆ ಹೋಗುದು. ಅಣ್ಣ, ಬೆಕ್ಕಿನ ಸುದ್ದಿ ಬೇಡ, ಯಾಕೆ ಕೇಳು, ಅಂತದಕ್ಕೆ ಬೇಕಾಗ್ತದೆ. ಹಾಗಾಗಿ ನಿನ್ನನ್ನ ಕರೆದುಕೊಂಡು ಹೋಗ್ಬೇಕು ಅಂತ ಸಿದ್ಧರಾಗಿ ನಿಂತಿದ್ದೇವೆ. ಹೌದಾ? ಕಡಲೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಜೊತೆಯಲ್ಲಿ ನೋಡಿದ ನೀನು ನಮ್ಮ ಅತ್ತೆ ಮಕ್ಕಳಾಗಿರುವಂತಹ ಪೂರ್ವಿ ಮತ್ತು ಪುಣ್ಯ ಇಬ್ಬರು ಮುಂದಾಗಿ ಹೋಗಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಬೇಕು. ಇಂದಲ್ಲ ನಾಳೆ ಆದ್ರೂ ನಮ್ಮಿಬ್ಬರ ಮಡದಿ ಆಗುವರಲ್ಲ. ನಿಮ್ಮಿಬ್ಬರಿಗೆ ಮೀಸಲಿಟ್ಟದ್ದು ಹೇಳೋದಕ್ಕೆಲ್ಲ ಹೂ ಹಾಕುವುದಿಲ್ಲ. ಮೀಸಲಿಟ್ಟದಕ್ಕೆ ನಾವು ಕಾಗೆ ನಿಮ್ಮಿಬ್ಬರಿಗೆ ಮೀಸಲಾಗಿ ಇರಿಸಿದ್ದು. ಮೀಸಲಿಟ್ಟದ್ದು ಅಂತ ಹೇಳಿದ್ರೆ ಅದು ಬೇರೆ ಆಗ್ತದೆ. ನೀವು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಗೆ ಹೆಣ್ಣು ಮಕ್ಕಳು ನಿಮಗೆ ಸೋದರತ್ತೆ ಸಂಬಂಧ ಅಲ್ಲ. ಮತ್ತೆ ಮುಂದೆ ಆ ದಿನವನ್ನ ಕಾಣೋಣ. ಹಿಂದೂ ವಹಿಸಿಕೊಟ್ಟ ಕಾರ್ಯವನ್ನ ಮಾಡೋಣ. ಮಾಡುವುದಲ್ಲ Sorry.
ರಕ್ಷಿಸುತ್ತ ರಕ್ಷಿಸುತ್ತ ಒತ್ತೆಯಾಗಿರಲು ಮೈಮುತ್ತೆಯಾಗಿಸಿಕೊಂಡು ಸುತ್ತ ಗುಣಪೂರ್ಣ ಚಂದ್ರವದನಗುಂದನೆಯದೇ ಮುದ್ರೆ ಒತ್ತುವ ಅಂಗನೆಯ ಕಣ್ಣು ಮುದ್ರೆ ಮೂಡಿತು ಎಂತದ್ದ ನೀನು ಒಟ್ಟು ಒಪ್ಪಿಸು ಮತ್ತಲ್ವಾ ಹಾಗೊಂದು ಹೇಳ್ಬೇಡ ಮಾರ ಅಣ್ಣಯ್ಯ ಏನ ನಾನು ನೀನು ನೋಡ್ತಾ ಇದ್ದದ್ದು ನೋಡ್ತಾ ಇದ್ದ ಹಾಗೆ ಮುಟ್ಟಬಾರ್ದಲ್ಲ ಮುಟ್ತಾ ಇದ್ದದ್ದು ಹೇಳ್ಬೇಡವಾ ಕುರಿಯು ಕಾಲಿಕ್ಕೆ ಉಪ್ಪನ್ನು ಹಾಕ್ತಾಡ ನಾನು ಮದುವೆ ಆಗಬೇಕಾಗಿರುವಂತ ಹೆಣ್ಣು ಆಕೆಯನ್ನು ಮತ್ತೆ ಯಾರು ಮುಟ್ಟಬಾರದು ನಾನೇ ಮದುವೆಯಾಗಿ ನಾನೇ ಮುಟ್ಟಬೇಕು ಅಂತ ತೀರ್ಮಾನಿಸಿದೆ ಇನ್ನು ಏನ್ ಮಾಡುವುದಾ ಏನ್ ಮಾಡುದಲ್ಲ ನೀ ಅದಕ್ಕೆ ತಲೆ ಬಿಸಿ ಮಾಡ್ಕೊಳ್ಳ ಅದಕ್ಕೆಲ್ಲ ತಲೆ ಬಿಸಿ ಮಾಡುದು ಅಂತಲ್ಲ ಅವ ಮುಟ್ಟಿದಷ್ಟೇ ಅಲ್ಲ ನೀ ಮದುವೆ ತೊಂದ್ರೆ ಇಲ್ಲ ಸುಡ್ಮೇಲೆ ಆಗ್ತದೆ ಈಗ ವಿಷಯ ಒಂದೇ ಲೆಕ್ಕಾಚಾರದಲ್ಲಿ ಹೌದು ಅವ ಮುಟ್ಟಿದಷ್ಟೇ ಮತ್ತೆ ನೀವು ಮದುವೆ ತೊಂದ್ರೆ ಹುಟ್ಟಿದಷ್ಟೇ ಹೌದೇನಾ ನೀವು ಅಪಾರ್ಥ ಅನ್ಸ್ಕೊಳ್ಲಿಕ್ಕಿಲ್ಲ ಅಪಾರ್ಥ ಅಲ್ಲ ಅಲ್ಲಿವರೆಗೆ ಹೋಗಿ ನಾವೇ ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಮಾಡಿದೆವು ನಾವಿಬ್ರು ನಾನು ಮಾಡಿದ್ದೇನೆ ಮೊದಲು ನೀವು ಮಾಡಿದ್ದ ನೋಡ್ದೆ ಅವಾಗ ರಾಶಿಯಲ್ಲಿ ಎಂತದ್ದೆ ಮುಗಿಯುತ್ತದೆ ಹೌದಾಗಿ ಮತ್ತೆ ನೀನು ಈ ಜೀವ ತಗೊಂಡು ಓಡಿದ್ರೆ ಮತ್ತೆ ಹೇಳ್ಲಿಕ್ಕೆ ಆಗ್ತದೆ ನಾನು ಹೋಗಿ ನೀರಿಗೆ ಬಿದ್ದದ್ದಲ್ಲ ನೀರಿಗೆ ನೀರು ನೋಡಿದ್ರೆ ಆಗುವುದಿಲ್ಲ ನಿನಗೆ ನೀನ್ ನೀರಿಗೆ ಆಗುದಲ್ಲ ಅಲ್ಲ ಅವಳನ್ನು ರಕ್ಷಣೆ ಮಾಡಬೇಕು ಅಂತ ಮಾಡಿದ್ ನಾವು ಅವ ಬಂದು ಎತ್ಕೊಂಡು ಬಂದ ಯಾರಾದ್ರೂ ಒಬ್ರು ರಕ್ಷಣೆ ಮಾಡಿದ್ರಲ್ಲ ಅದು ನಮ್ಮ ಪುಣ್ಯ ರಕ್ಷಣೆ ಮಾಡಿದ ಮುಖ್ಯ ಅಲ್ಲ ಆಕೆಯ ಒದ್ದೆ ಮೈಯಿಂದ ಅವಳನ್ನು ಎತ್ತುಕೊಂಡು ಹೋಗಿದ್ದಾನೆ ಮತ್ತೆ ಯಾಕೆ ಮುದ್ದೆಯಾಗಿ ಬಿದ್ದಿರುವ ಆಕೆಯನ್ನ ಮುಟ್ಬಾರ್ದು ಹೇಳ್ಬೇಕೋ ಮಾರಾಯ ಹಾಗೆಲ್ಲ ಮಾಡಿದ್ದಾನೆ ನೀನ್ ಅಪಾರ್ಥ ಅನ್ಸ್ಕೊಳ್ಬೇಡ ಏನು ಯಾಕೆ ಅವನು ಸಂಪೂರ್ಣವಾಗಿ ನೋಡಿದ್ದಾನೆ ನೀರಿಗೆ ಬಿದ್ದವನನ್ನು ರಕ್ಷಣೆ ಮಾಡುವ ರೀತಿಯ ಹಾಗೆ ಹೌದಾ ನೀರು ಕುಡಿದು ಒಳಗಡೆ ಹೋದಂತೆ ಹೌದು ಅಂತ ಆದ್ರೆ ಮಾಡಿ ಹೊರತೆಗಿಬೇಕಾ ಹೌದಾ ಮಾಡಿ ಹೊರತೆಗಿಬೇಕು ಅಷ್ಟು ಮಾಡಿದ ತೊಂದ್ರೆ ಇಲ್ಲ ಅವಳ ಪ್ರಾಣವನ್ನು ಉಳಿಸಿದ್ದಾನೆ ಅಂತ ಎತ್ಕೊಂಡು ದಡಕ್ಕೆ ಹೋಗಿದ್ದಾನೆ ಮುಂದೆ ಏನಾಗ್ತದೆ ಮನವಿರಿಸಿ ಪೂರ್ಣತ ಅನುರಾಗದಲವಲಾತಗೆ ಬೀಳಲಿಂದನತ ವನಕ್ಕೆ ಕರೆಸಿದಳು ಅಂದೊಂದು ಸಂದರ್ಭ ನೌಕಾ ವಿಹಾರವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆಯ ತಪ್ಪಿ ಕಡಲಿಗೆ ಬಿದ್ದವಳು ನಾನು. ಆ ಸಂದರ್ಭದಲ್ಲಿ ಅದೆಷ್ಟೋ ಸಹಪಾಠಿಗಳು ಗೆಳತಿಯರೆಲ್ಲರೂ ನನ್ನ ಜೊತೆಗಿದ್ರು ಕೂಡ ನನ್ನನ್ನು ರಕ್ಷಣೆ ಮಾಡೋದಕ್ಕೆ ಯಾರು ಮುಂದಾಗಿಲ್ಲ. ಆ ಸಂದರ್ಭದಲ್ಲಿ ನನ್ನ ಪ್ರಾಣದ ಹಂಗನ್ನು ತೊರೆದು ನನ್ನನ್ನು ರಕ್ಷಣೆ ಮಾಡಿದಂತಹ ಮಹನೀಯರು ಕೇಳಿದ್ರೆ ನನ್ನ ಸಹಪಾಠಿ ನನ್ನ ಗೆಳೆಯ ಸಿಂಧೂರ ಮಾತ್ರ. ಹಾಗಿರುವಾಗ ಆತನಿಗೆ ಹಲವಾರು ವಿಚಾರಗಳನ್ನ ಹೇಳಿಕೊಳ್ಳಬೇಕು ಎನ್ನುವಂತಹ ಆಸೆ ಬಲವಾಗಿದೆ. ಜೊತೆಯಲ್ಲಿ ಈಗಾಗಲೇ ನಾನಿರುವಂತಹ ಏಕಾಂತಕ್ಕೆ ಅವನನ್ನ ಬರಮಾಡಿಸಿಕೊಂಡವಳು ನಾನಿದ್ದೇನೆ. ಇಷ್ಟು ಹೊತ್ತಿಗಾಗಲೇ ಅವ ಬರಬೇಕಿತ್ತಲ್ಲ, ಎಲ್ಲಿ ಹೋದ? ಗೆಳೆಯ
ಸಾಂಗಲ ಕಂಡು ಹಿಗ್ಗುತ್ತ ನುಡಿದಳ ಮನದ ಇಂಗಿತವಾಗಿ ನುಡಿಸುರಲಯ ವೀಣೆ ವೈಲಿಕ ನುಡಿಸುರಧಯ ವೀಣೆ ವೈಲಿಕ ನುಡಿಸುರದಯ ವೀಣೆ ನುಡಿಸುರದಯ ವೀಣೆ ನುಡಿಸುರದಯ ವೀಣೆ ಹೃದಯ ವೀಣೆ ಹೃದಯ ವೀಣೆ ವೈಲಿಕ ನುಡಿಸುರದಯ ವೀಣೆ ವೈಲಿಕ ನುಡಿಸುರದಯ ವೀಣೆ ನುಡಿಸುರದಯ ವೀಣೆ ವೈಲಿಕ ಬಾಳನೋಕೆ ನೆನೆಸು ನನ್ನ ಚೆಲುವನಾವಿಕ ಬಾಳನೋಕೆ 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 ನೆನೆಸು ನನ್ನ ಚೆಲುವನಾವಿಕ ಚೆನ್ನ ಚೆಲುವನಾವಿಕ ನುಡಿಸುವುದೇ ವೀರ ವೈಣಿಕ ಬಾಳನೋಕೆ ನೆನೆಸು ನನ್ನ ಚೆಲುವನಾವಿಕ ಬಾಳನೋಕೆ ನೆನೆಸು ಚೆನ್ನ ಚೆಲುವನಾವಿಕ ಚೆನ್ನ ಚೆಲುವನಾವಿಕ ಬಾಳನೋಕೆ ನೆನೆಸು ನನ್ನ ಚೆಲುವನಾವಿಕ ಜಡಜನೇತ್ರ ಸತ್ಗುಣಾಂಗ ಒಡವಿಯೊಳಗೆ ನಿನ್ನ ಸಂಗ ಜಡಜನೇತ್ರ 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 ಸತ್ಗುಣಾಂಗ ಒಡವಿಯೊಳಗೆ ನಿನ್ನ ಸಂಗ ಜಡಜನೇತ್ರ ಸತ್ಗುಣಾಂಗ ಜಡಜನೇತ್ರ ಸತ್ಗುಣಾಂಗ ಒಡವಿಯೊಳಗೆ ನಿನ್ನ ಸಂಗ ಕೊಡವನಾರಿ ಬಾಳರಂಗೈ ಕೊಡವೆ ಕಾತೆ ನೀನ ನಂಗ ಕೊಡವಿಯೊಳಗೆ ನಿನ್ನ ಸಂಗೈ ಕೊಡವನಾರಿ ಬಾಳರಂಗ ಕೊಡವೆ ಕಾತೆ ನೀನು ನಂಗ
ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ನಿನ್ನನ್ನ ಬರಮಾಡಿಸಿಕೊಳ್ಳುವರೆ ಬಲವಾದಂತಹ ಉದ್ದೇಶ ಉಂಟು ಗೆಳೆಯ. ಅಂದೊಂದು ಸಂದರ್ಭ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ನಾನಿದ್ದವಳು ಅಲ್ವಾ, ಆಯ ತಪ್ಪಿ ಕಡಲಿಗೆ ಬಿದ್ದವಳು. ಆ ಸಂದರ್ಭದಲ್ಲಿ ನನ್ನ ಪ್ರಾಣಬಲ ಉಳಿದಂತಹ ಮಹನೀಯ ನೀನು ಎಷ್ಟು ಬಾರಿ ವಂದಿಸಿಕೊಂಡ್ರು ಕೂಡ ಅದು ಕಡಿಮೆ ಆಗುತ್ತದೆ. ಸಂತೋಷ ಉಂಟು. ಯಾಕೆ ಹೇಳು? ಯಾಕೆ? ನಿನ್ನ ಮುಖದ ಭಾವ ಕೃತಜ್ಞತೆಯನ್ನು ಸೂಚಿಸ್ತಾ ಉಂಟು ಅಲ್ವಾ? ಹೌದು. ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಇಲ್ಲಂತಾದ್ರೆ ಆ ವ್ಯಕ್ತಿ ಕೃತಜ್ಞನಾಗಿ ಹೋಗುತ್ತಾನೆ ಅಲ್ವಾ. ಆ ನೆಲೆಯಲ್ಲಿ ನಿನ್ನನ್ನು ಬರಮಾಡಿಸಿಕೊಂಡವಳು. ಹಾಗಂತ ಮನಸ್ಸಿನಲ್ಲಿ ಆದಂತಹ ಭಾವನೆಗಳು ಇದನ್ನ ಹಂಚಿಕೊಳ್ಳಬೇಕಂತಾದ್ರೆ ಒಬ್ಬ ಉತ್ತಮ ಗೆಳೆಯ ಬೇಕು ಅಲ್ವಾ. ಹಾಗಾಗಿ ನಿನ್ನನ್ನು ಆಯ್ಕೆ ಮಾಡಿಕೊಂಡವಳು ನಾನಿದ್ದೇನೆ. ಹಲವಾರು ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಮನ ಹಂಬಲಿಸ್ತಾ ಉಂಟು. ತುಂಬಾ ವಿಚಾರ ಉಂಟಾ? ಹೌದು. ಹಾಗಂತ ಅಲ್ಲ, ಸಮಯ ನಿನಗಿಲ್ಲ ಗೊತ್ತಾಯ್ತು ನನಗೆ. ಆದ್ರೆ ಎಲ್ಲಿಂದ ಪ್ರಾರಂಭ ಮಾಡುದು ಅಂತ ಹೇಳಿ ತೊಂದರೆ ಆಗುತ್ತಾ ಇದೆ ಈ ಸಂದರ್ಭ. ಅಂದ್ರೆ ವಿಷಯವೇ ಇಲ್ವಾ? ಹಾಗಲ್ಲ, ಕೆಲವೊಂದು ಸಂದರ್ಭ ತಡಕಾಗುವುದು ಹಾಗೆ. ವಿಚಾರ ಹಲವಾರು ಇದ್ದಾಗ ಎಲ್ಲಿಂದ ಪ್ರಾರಂಭ ಮಾಡುವುದು ಎನ್ನುವಂತಹ ಕೊರತೆ. ಮತ್ತೆ ಕೆಲವೊಂದು ಸಂದರ್ಭ ಹೇಳಿಕೊಳ್ಳಿಕ್ಕೆ ಏನೂ ಇರುವುದಿಲ್ಲ, ಎಂತ ಹೇಳುವುದು ಅಲ್ವಾ? ಹೌದು. ಇದು ಎರಡನೇ ಇದ್ದ ಅಲ್ಲ, ಮೊದಲನೇ. ಹಲವಾರು ವಿಚಾರಗಳುಂಟು ಸ್ವಲ್ಪ ಹೆಚ್ಚು ಹೇಳಿ ಅಲ್ವಾ. ಇದು ಹೇಗೆ ಹೇಳುವುದು ಅಂತ ಗೊತ್ತಾಗ್ತಾ ಇಲ್ಲ. ಹೇಳುವುದು ನೇರವಾಗಿ ಬೇಸರ ಮಾಡಿಕೊಳ್ಬಾರ್ದು. ಮತ್ತೆ ಸರಿಯಾದ ಉತ್ತರವನ್ನು ಕೂಡ ಕೊಡ್ಬೇಕು ನೀನು. ನೇರವಾಗಿ ಹೋಗುವುದಲ್ಲ, ಎನ್ನ ಬಾಳ ನೌಕೆಯನ್ನ ನಡೆಸುವಂತಹ ನಾವಿಕ ನೀನು ಆಗಬೇಕು. ಜೊತೆಯಲ್ಲಿ ನನ್ನ ಹೃದಯವೆಂಬ ಮಂದಿರದಲ್ಲಿ ಹೃದಯ ವೀಣೆಯನ್ನು ಬಾರಿಸುವಂತಹ ಜಾಣ ವೈಣಿಕ ನೀನಾಗಬೇಕು. ಬರೇ ವೈಣಿಕ ಅಲ್ಲ, ಜಾಣ ವೈಣಿಕ. ಜಾಣ ವೈಣಿಕ ನೀನಾಗಬೇಕು ಸ್ಪಷ್ಟ ಅರ್ಥ ಆಗಿಲ್ಲ ಅಲ್ವಾ. ಹಾಗಿದ್ರೆ ನೇರವಾಗಿ ವಿಚಾರವನ್ನು ಹೇಳ್ತೇನೆ. ಹೆಣ್ಣಿನ ಜೀವನದಲ್ಲಿ ಮದುವೆ ಆಗುವುದಿದ್ದರೆ ಇಂಥದ್ದೇ ಗಂಡನೇನುವಾಗ ಆಲೋಚನೆ ಮಾಡಿಕೊಂಡಿರ್ತಾಳೆ. ಆದ್ರೆ ನಾನು ನಿನ್ನನ್ನ ಮನಪೂರ್ವಕವಾಗಿ ಪ್ರೀತಿಸ್ತಾ ಇದ್ದೇನೆ. ಹಾಗಾಗಿ ನನ್ನನ್ನು ಮದುವೆ ಆಗಬೇಕು, ನೀನೇ ನನ್ನ ಗಂಡನಾಗಿ ಬರಬೇಕು ಅಂತ ನಾವೇನೆ.
ಇದೆಲ್ಲ ಸರಿಯೇ ತರವೇ ಎನ್ನುವುದೇ ನನ್ನ ಪ್ರಶ್ನೆ. ಯಾಕೆ ಪ್ರಪಂಚದಲ್ಲಿ ಎಲ್ಲವುದಕ್ಕೂ ಒಂದೊಂದು ಹೊಂದಾಣಿಕೆ ಇರುವುದಿಲ್ಲ ಅಲ್ವಾ? ಇಂಥದಕ್ಕಿಂತದ್ದು ಎನ್ನುವ ಹಾಗೆ. ಹೌದು. ಅದಕ್ಕೆ ಬೇರೆ ಏನು ಹೊಂದಿಸಿದ್ರೆ ಸರಿ ಆಗುವುದಿಲ್ಲ ಅಲ್ವಾ? ಹಾಗಂತ ಆದವ ಹೀಗೇ ಬದುಕಬೇಕು ಎನ್ನುವುದಾಗಿ ಪೂರ್ವ ನಿರ್ಧರಿತವಾದ ಅದು ಎಂತದ್ದು? ಶಾಸ್ತ್ರ ಅಂದ್ರೆ ಏನು? ಸಾಮಾಜಿಕವಾದ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕಾಗಿ ಹುಟ್ಟಿಕೊಂಡಂತಹ ಸಂವಿಧಾನ. ಇದನ್ನು ಪ್ರತಿಯೊಬ್ಬರು ಮಾಡಿಸಲೇಬೇಕು, ಗೌರವಿಸಲೇಬೇಕು ಅಲ್ವಾ? ಪ್ರಪಂಚದಲ್ಲಿ ಯಾವುದೆಲ್ಲ ನಡೆಯಬೇಕು ಅದು ಹಾಗೆಯೇ ನಡೆಯಬೇಕು ಅಲ್ವಾ? ಹುಲಿಯೊಂದು ಹುಲ್ಲನ್ನು ಮೇಯುವುದಕ್ಕೆ ಸಾಧ್ಯ ಉಂಟಾ? ಹಸುವೊಂದು ಮಾಂಸವನ್ನು ತಿನ್ನುವುದಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಆದ್ರೆ ಈ ಪ್ರಕೃತಿಗೆ ವಿರುದ್ಧವಾಗಿ ಯಾರು ನಡೆಯಕೂಡದು. ಹಾಗಾಗಿ ಇನ್ನಲ್ಲಿ ಒಂದೆರಡು ಮಾತು ಯಾಕೆ ಹೇಳು, ನಾನು ಯಾರು ಸಾಮಾನ್ಯ ಪ್ರಜೆ ಅಲ್ವಾ? ನೀನು ಹಾಗಲ್ಲ, ಅರೆಗುವರೆ ನೀನು ನಿನ್ನನ್ನು ನಾನು ಮದುವೆ ಆದಂತಾದ್ರೆ ನಾಳೆ ಜನ ಏನಂತಾರೆ? ಏನ್ ಹೇಳ್ತಾರೆ? ಇದು ತಿರುಕರ ಕನಸು ಆಗಿದೆ ಅಲ್ಲ. ಯೋಚನೆ ಮಾಡಿದ್ರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ಎನ್ನುವಾಗ ಇದು ತಿರುಕರ ಕನಸಾದಿತ್ತು. ತಿರುಕರ ಕನಸಲ್ಲಿ ಎಂತದ್ದು ಗೊತ್ತಾ? ಒಬ್ಬ ತಿರುಕ ಸಂವಿಧಾನದಲ್ಲಿ ಹರಿಕಳೆ ಗೋಣಿಯನ್ನು ಹಿಡಿದು ಮತ್ತೊಂದು ಕಚ್ಚೆಯನ್ನು ಇಟ್ಟು ಮಲಗಿದ್ದಂತೆ. ಮಲಗುವಾಗ ಅರಮನೆಯಲ್ಲಿ ಮಲಗಿದಂತ ಕನಸು ಬಿತ್ತು. ಏನು ಆಳು ಕಾಳುಗಳು ಏನು ಬೇಕು ಎಲ್ಲವೂ ಇತ್ತು. ಹಾಗಂತ ಗವಾಕ್ಷಿಯಿಂದ ಹೊರಗಡೆ ನೋಡುವಾಗ ಜೋರಾಗಿ ಸತ್ತು ಬಂದಾಗ ಈತ ಎತ್ತು ನೋಡುವಾಗ ಏನು ನಾಯಿ ಒಬ್ಬಿಡ್ತಾ ಉಂಟು. ಇವ ಮಲಗಿದ್ದು ಆ ಸಂವಿಧಾನದಲ್ಲಿ. ಹೌದೌದು, ತಿರುಕನ ಕನಸು ಅಂದ್ರೆ ಹಾಗೆ ಆಗ್ತದೆ. ಹಾಗಾಗಬಾರದು. ಹಾಗಾಗಿ ನಾನು ಹೇಳುವುದೇನು ಗೊತ್ತಾ? ನಿನಗೂ ನನಗೂ ಹೊಂದಾಣಿಕೆ ಆಗುವುದಿಲ್ಲ. ಭೂಮಿ ಯಾವತ್ತು ಆಗಸವನ್ನು ಸೇರುವುದಕ್ಕೆ ಸಾಧ್ಯ ಉಂಟಾ? ನಾನು ನಿನ್ನನ್ನು ಸೇರುವುದಕ್ಕೆ ಆಗುವುದಿಲ್ಲ. ಸೇರಿದ್ರು ಸರಿಯಾಗುವುದಿಲ್ಲ. ಮತ್ತೆ ನಿನ್ನ ಅಮ್ಮ ಒಬ್ಬನಿಗೂ ಇಲ್ಲ. ಹಾಗಾಗಿ ನನ್ನನ್ನು ವರಿಸುವ ಕನಸೆನ್ನುವುದು ಇಲ್ಲಿಗೆ ಬಿಟ್ಟು ಬಿಟ್ಟು ಒಳ್ಳೆ. ಏನು ಮಾತಾಡ್ತಾ ಇದ್ದೀರಿ? ಹಾಗಲ್ಲ, ನೀನು ಜಾಣ ಆಗುದು ನಾವು ಒಪ್ಪಿಕೊಳ್ತೇನೆ. ಆದ್ರೆ ನೀ ನೀಡಿದಂತಹ ಉತ್ತರಗಳು ನಿನ್ನ ನೇರಕ್ಕಾಯ್ತು ಬಿಟ್ರೆ ನನ್ನ ನೇರಕ್ಕದು ಸರಿ ಆಗಲಿಲ್ಲ. ಅಂದ್ರೆ ಪ್ರಪಂಚದ ಧರ್ಮ ಹಾಗೂ ವಿಚಾರ ಹೌದು, ಅದು ಕೂಡ ನಾವು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ ಗೊತ್ತಾ? ಈಗ ನನ್ನ ತಾಯಿ ಶ್ರೀಮಂತಳು, ನೀನು ಯಕ್ಕಸಿದ ನಾಡಿನ ಪ್ರಜೆ.